ಇನ್ನು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿಗಿರಿ ಸಿಗತ್ತಾ? ಈಗ ನಿಯೋಜಿತ ಸಿಎಂ ಅವರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ನರೇಂದ್ರ ಸ್ವಾಮಿ ಅವರು ನೋಡಿ, ಯಾವಾಗ ಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಆಗ್ಲೂ ಕೂಡ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದರು. ಅರಣ್ಯ ಪರಿಸರ ಇಲಾಖೆ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು. 3 ಬಾರಿ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಅರಣ್ಯ ಪರಿಸರ ಇಲಾಖೆ ಖಾತೆ ಬಹುತೇಕ ಫಿಕ್ಸ್ ಅವರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮೇಲೂ ಕೂಡ ನರೇಂದ್ರ ಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ವರ್ಚಸ್ಸು ಕೂಡ ಅವರಿಗಿದೆ. ನರೇಂದ್ರ ಸ್ವಾಮಿಗೆ ಮಂತ್ರಿಗಿರಿ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಈಗ 2007ರಲ್ಲೇ ಸ್ವತಂತ್ರವಾಗಿ ಗೆದ್ದು ಮಂತ್ರಿಯಾಗಿದ್ದರವರು. ಬಲಗೈ ಸಮುದಾಯದ ಪ್ರಭಾವಿ ನಾಯಕ ನರೇಂದ್ರ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಪ್ರಭಾವವನ್ನು ಕೂಡ ಹೊಂದಿದ್ದಾರೆ. ಈ ದಲಿತ ಮತದಾರರೇನಿದ್ದಾರೆ ಅವರ ಮೇಲೆ ಪ್ರಭಾವವನ್ನು ಹೊಂದಿದ್ದಾರೆ, ಭಾರಿ ಹಿಡಿತವನ್ನು ಕೂಡ ಅವರು ಹೊಂದಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಭಾವಿ ಅಧ್ಯಕ್ಷ, ಕೆಎಸ್ಪಿಸಿಬಿ ಅಧ್ಯಕ್ಷರಾಗಿಯೂ ಕೂಡ ಹೊರಹೊಮ್ಮಿದ್ರು ನರೇಂದ್ರ ಸ್ವಾಮಿ ಅವರು. ಉತ್ತಮವಾಗಿ ಸೇವೆ ಕೂಡ ಸಲ್ಲಿಕೆ ಮಾಡಿದ್ರು. ಕುಟುಂಬ ಸಮೇತವಾಗಿ ನರೇಂದ್ರ ಸ್ವಾಮಿ ಅವರು ಈಗಾಗಲೇ ಟೆಂಪಲ್ ರನ್ ಕೂಡ ಆರಂಭ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಳವಳ್ಳಿ ಶಾಸಕ ದೇಗುಲ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಏನಾಗುತ್ತೆ ನೋಡಿ, ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತಂದರೆ ಆಗ ನರೇಂದ್ರ ಸ್ವಾಮಿ ಅವರಿಗೆ ಮಣೆ ಹಾಕಲೇಬೇಕಾಗತ್ತೆ. ಇದೇ ವಿಚಾರನ ಡಿಕೆ ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ಸು ತುಂಬ ವೀಕ್ ಇದೆ ಅಲ್ಲಲ್ಲಿ ನಾವು ಕಾಂಗ್ರೆಸ್ಸನ್ನು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಆಯಾ ಭಾಗದ ನಾಯಕರಿಗೆ ನಾವು ಮನ್ನಣೆ ಕೊಡಬೇಕಾಗತ್ತೆ. ಈಗ ಚಲುವರಾಯಸ್ವಾಮಿ ಅವರು ಕೂಡ ಅಷ್ಟೇ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಬೇಕಾ, ಚಲುವರಾಯಸ್ವಾಮಿ ಅವರು ಕೊಡಿ ನೀವು. ಅದೇ ರೀತಿಯಾಗಿ ಇತ್ತ ಮಂಡ್ಯ ಭಾಗದಲ್ಲಿ ಕೂಡ ಕಾಂಗ್ರೆಸ್ಗೆ ಬಲ ತುಂಬಬೇಕಾ, ಹಾಗಾದರೆ ಆಗ ನರೇಂದ್ರ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಯಾರು ಮೂಲ ಕಾಂಗ್ರೆಸ್ಸಿಗರಿದ್ರು, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅಂಥವರಿಗೆ ಅವಕಾಶ ಕೊಡಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಮೊದಲ ಬಾರಿ ಯಾರು ಗೆದ್ದಿದ್ದಾರೆ ಅಂತ 5 ಜನರಿಗೂ ಕೂಡ ಮಂತ್ರಿಗಿರಿ ಸಿಗಲಿ. ಡಿಕೆ ಆಪ್ತ ಶಾಸಕ ಗಣಿಗ ರವಿ ಅವರು ವಿಶೇಷವಾಗಿ ಬೇಡಿಕೆ ಇಟ್ಟಿದ್ದಾರೆ. ನಾನು ಮಂಡ್ಯದಲ್ಲಿ ಮೊದಲ ಬಾರಿ ಗೆದ್ದಿದ್ದೀನಿ, ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗಲಿ. ಮೊದಲ ಬಾರಿ ಗೆದ್ದಿರುವ ಒಟ್ಟು 39 ಶಾಸಕರ ಪೈಕಿ ಕನಿಷ್ಠ 5 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಶೋಕ್ ರೈ, ಶಿವಗಂಗಾ, ಬಸವರಾಜು, ಭರತ್ ರೆಡ್ಡಿ ಇಂತಹ ಹೊಸಬ ನಾಯಕರು, ಪ್ರಬಲ ನಾಯಕರು ಯಾರಿದ್ದಾರೆ ಅಂಥವರಿಗೆ ಅವಕಾಶ ಸಿಗಲಿ ಅಂತ ಮಂಡ್ಯ ಶಾಸಕ ಗಣಿಗ ರವಿ ಅವರು ಮಂತ್ರಿಗಿರಿಗೆ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬೇಡಿಕೆ ಕೂಡ ಇಟ್ಟಿದ್ದಾರೆ ಅವರು. ಭಾಳ ಜನಗಳು 40 ವರ್ಷದ ಅವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂಥ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ನನಗೂ ಸಂತೋಷ ಆಗಿದೆ. ಭಾಳ ಬ್ಯಾಕ್ ಮಾಡ್ತಾಯಿದ್ದಾರೆ. 1-2 ಸಿಗಲಿ ಅನ್ನೋ ಭಾವನೆ ನಮಗೆ. ಈಗ ಚಲುವರಾಯಸ್ವಾಮಿ ಅವರು ಭಾಳ ದಕ್ಷವಾಗಿ ಅಧಿಕಾರ ಮಾಡಿದ್ದಾರೆ. ಜಿಲ್ಲೆನ 10,000 ಕೋಟಿ ಇಲ್ಲಿವರೆಗೂ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಅವರಂತೂ ಮುಂದುವರಿತಾರೆ. ಅವ್ರ ಜೊತೆಗೆ ಇನ್ನೊಂದು ಕೊಡಲಿ ಅನ್ನೋದು ಭಾವನೆ. ಆವಾಗ ಇನ್ನಷ್ಟು ಹುರುಪಿನಿಂದ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತಾರೆ. ಇನ್ನಷ್ಟು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. 3 ಜನನು ಪ್ರಬಲವಾಗಿ ಪೈಪೋಟಿ ಏನಿಲ್ಲ, ಕ್ಲೈವ್ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ 3 ಸರಿ MLA ಆಗಿದ್ದಾರೆ. ನರೇಂದ್ರ ಸ್ವಾಮಿ ಅವರು 3 ಸರಿ MLA ಆಗಿದ್ದಾರೆ. ನರೇಂದ್ರ ಸ್ವಾಮಿ ಕೋಟನೆ ಬೇರೆ, ಬಾಬು ಬಂಡಿ ಸಿದ್ದೇಗೌಡರ ಕೋಟನೆ ಬೇರೆ. ಬಾಬು ಅವರು, ಅವ್ರ ತಂದೆ, ಅವ್ರ ತಾಯಿ ಎಲ್ಲ MLA ಆಗಿ ಅವ್ರದೇ ಆದ ಕಾಣಿಕೆಯನ್ನು ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದಾರೆ. ಇದು ಭಾಳ ಅನುಕೂಲ ಆಗ್ತದೆ ಅವರು ಮಂತ್ರಿ ಆದರೆ. ಈಗ ನರೇಂದ್ರ ಸ್ವಾಮಿ ಅವರು 1 ಸರಿ ಆಗಿದ್ರು, ಅವ್ರ ಕೋಟನೆ ಬೇರೆ ಇದೆ. ಇವರು ಇನ್ನೊಂದು ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆ ಕೊಟ್ಟರೆ ಇನ್ನಷ್ಟು. ನೋಡಿ, ಇದು ರವಿ ಗಣಿಗ ಅವರು ಮಾತನಾಡಿರುವಂತಹ ಮಾತುಗಳು. ನೋಡಿ, ಹೊಸಬರನ್ನು ನೀವು ಮರಿತಾ ಇದ್ದೀರ್ರಿ.
ನನ್ನ ಒಂದು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬಂತು, ಕೆಲಸ ಮಾಡೋದಕ್ಕಾಯಿತು, ಆದರೆ ಹೊಸಬರಿಗೆ ಸರಿಯಾಗಿ ಅನುದಾನನೇ ಬರಲಿಲ್ಲ, ಅವರಿಗೆ ಮಂತ್ರಿಗಿರಿನೇ ಸಿಗಲಿಲ್ಲ ಅಂತಂದರೆ ಅವ್ರು ಎಲ್ಲಿಗೆ ಹೋಗಬೇಕು? ಏನು ಅಭಿವೃದ್ಧಿ ಆಗಬೇಕು ಅಂತ ಆದರೆ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಮೊದಲ ಬಾರಿ ಗೆದ್ದಿರುವಂತಹ 39 ಶಾಸಕರಿದ್ದಾರೆ, ಅವರ ಪೈಕಿ ಕನಿಷ್ಠ 5 ಜನ ಶಾಸಕರಿಗಾದರೂ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಆ ಒಂದು ವಿಚಾರವನ್ನು ಅವರು ಇಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಮಣೆ ಹಾಕತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಕ್ತು, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರಕ್ಕಾಗಿ ಕೆಲಸ ಮಾಡಬೇಕು. ನಾನು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೆ ನನಗೆ ಸಿಕ್ಕ ಹಾಗೆ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಒಟ್ಟು 2 ಸಚಿವ ಸ್ಥಾನ ಸಿಗಬೇಕು ಅನ್ನೋ ನನ್ನ ಒಂದು ಬೇಡಿಕೆ ಇದೆ. ಹೀಗಾಗಿ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಗಣಿಗ ರವಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಸಚಿವರಾಗಿ, ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಬೇರೆ ಕೋಟಾ ಇದೆ. ಆದರೆ ರಮೇಶ್ ಬಂಡಿಸಿದ್ದೇಗೌಡ ಅವರು 3 ಬಾರಿ ಗೆದ್ದಿದ್ದಾರೆ, ಅವರ ತಂದೆ ತಾಯಿ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿಗಳು ಕೆಲಸಗಳಾಗ್ತವೆ. ಹೀಗಾಗಿ 2 ಸಚಿವರನ್ನು ಮಾಡಿ ನಮ್ಮ ಜಿಲ್ಲೆಗೆ ಅಂತ ಗಣಿಗ ರವಿಕುಮಾರ್ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಅವರ ಹೈಕಮಾಂಡ್ ಯಾವ ರೀತಿಯಾಗಿ ಮಣೆ ಹಾಕತ್ತೆ, ಹೊಸಬರಿಗೆ ಅವಕಾಶ ಸಿಗುತ್ತಾ ಇಲ್ವಾ? ಯಾಕಂದರೆ ನೋಡಿ, ಎಲ್ಲರೂ ಕೇಳೋದು ಹಿರಿತನದ ಆಧಾರದಲ್ಲಿ, ಹೊಸಬರಿಗೆ ಅವಕಾಶಗಳು ತುಂಬ ಕಡಿಮೆ. ಅದರಲ್ಲಿ ಈಗ 5 ಜನರಿಗೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗ